ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಕಲ್ಯಾಣ ಕರೆದಿದೆ, ಕಲ್ಯಾಣ ಕರೆದಿದೆ, ಕಲ್ಯಾಣ ಕಲ್ಯಾಣ ಕರೆದಿದೆ, ಕಲ್ಯಾಣ ಗುರು ಬಸವಣ್ಣನ ಕಲ್ಯಾಣ. ವಿಶ್ವಕ್ಕೆ ಶರಣರಾಡಿದ ಕಲ್ಯಾಣ, ವಿಶ್ವಕ್ಕೆ ಬಯಸುತ್ತ ಕಲ್ಯಾಣ. ಕಲ್ಯಾಣ ಕರೆದಿದೆ, ಕಲ್ಯಾಣ ಭಾರತ ಮಾತೆಯ ಮುಕುಟ ಕಾಶ್ಮೀರ, ಪಾವನ ಪಾದವು ಕನ್ಯಾಕುಮಾರಿ. ದೇಶ ವಿದೇಶದ ಮೂಲಗಳಿಂದ, ದೇಶ ವಿದೇಶದ ಮೂಲಗಳಿಂದ ಶರಣರ ಕರೆದಿದೆ ಕಲ್ಯಾಣ, ಶರಣರ ಕರೆದಿದೆ ಕಲ್ಯಾಣ. ಕಲ್ಯಾಣ ಕರೆದಿದೆ, ಕಲ್ಯಾಣ ಗುರು ಬಸವಣ್ಣನ ಕಲ್ಯಾಣ. ಶರಣರಾಡಿದ ಕಲ್ಯಾಣ, ವಿಶ್ವಕ್ಕೆ ಬಯಸುತ್ತ ಕಲ್ಯಾಣ. ಕಲ್ಯಾಣ ಕರೆದಿದೆ, ಕಲ್ಯಾಣ ಗುರು ಬಸವಣ್ಣನ ಪ್ರಭೆಯನು ಬೆಳಗಲು ಪ್ರಣತೆಯಾಯಿತು ಕಲ್ಯಾಣ. ಗುರು ಬಸವಣ್ಣನ ಪ್ರಭೆಯನು ಬೆಳಗಲು ಪ್ರಣತೆಯಾಯಿತು ಕಲ್ಯಾಣ. ಸತ್ಯದ ಶೋಧಕ ಸಾಧಕರೆಲ್ಲರ, ಸತ್ಯದ ಶೋಧಕ ಸಾಧಕರೆಲ್ಲರ ಅರಿವಿನ ನೆಲೆಯಾಯ್ತು ಕಲ್ಯಾಣ, ಅರಿವಿನ ನೆಲೆಯಾಯ್ತು ಕಲ್ಯಾಣ. ಕಲ್ಯಾಣ ಕರೆದಿದೆ, ಕಲ್ಯಾಣ ದಯ ಕಾಯಕವೇ ಕೈಲಾಸವೆಂದು ಸಂದೇಶ ಸಾರಿದ ಕಲ್ಯಾಣ. ಕಾಯಕವೇ ಕೈಲಾಸವೆಂದು ಸಂದೇಶ ಸಾರಿದ ಕಲ್ಯಾಣ. ದಯವೇ ಧರ್ಮದ ಮೂಲವು ಎಂದು, ದಯವೇ ಧರ್ಮದ ಮೂಲವು ಎಂದು ಸಂದೇಶ ಸಮತೆಯ ಪ್ರೇಮ ಪ್ರೇಮವ ಮೆರೆದ ಕಲ್ಯಾಣ. ಕಲ್ಯಾಣ ಕರೆದಿದೆ, ಕಲ್ಯಾಣ ನಾಡಬಲ್ಲಿದರೆಲ್ಲ ಕೂಡಿದರಂದು ಸೂಡ ಕಟ್ಟಿದರು ವಚನಗಳ. ನಾಡಬಲ್ಲಿದರೆಲ್ಲ ಕೂಡಿದರಂದು ಸೂಡ ಕಟ್ಟಿದರು ವಚನಗಳ. ದೇವನೊಬ್ಬನೇ ತಂದೆ ಮನುಜರೆಲ್ಲರೂ ಒಂದೇ, ದೇವನೊಬ್ಬನೇ ತಂದೆ ಮನುಜರೆಲ್ಲರೂ ಒಂದೇ ಸಂದೇಶ ಸಾರಿತು ಕಲ್ಯಾಣ. ಸಮತೆಯ ಸಾರಿತು ಕಲ್ಯಾಣ. ಕಲ್ಯಾಣ ಕರೆದಿದೆ, ಕಲ್ಯಾಣ ಅಲ್ಲಮ ಪ್ರಭುದೇವ, ಅಕ್ಕ ಮಹಾದೇವಿ, ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ. ಅಲ್ಲಮ ಪ್ರಭುದೇವ, ಅಕ್ಕ ಮಹಾದೇವಿ,
ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ, ಸಿದ್ಧರಾಮೇಶ್ವರ ಮಡಿವಾಳ ಮಾಚಯ್ಯ, ಸಿದ್ಧರಾಮೇಶ್ವರ ಮಡಿವಾಳ ಮಾಚಯ್ಯ, ಮಹಾಮನೆ ಹೊಂದಿದ್ದ ಕಲ್ಯಾಣ, ಮಹಾಮನೆ ಹೊಂದಿದ್ದ ಕಲ್ಯಾಣ, ಕಲ್ಯಾಣ ಕರೆದಿದೆ ಕಲ್ಯಾಣ. ಹರಳಯ್ಯ ಮಧುವಯ್ಯ ಮೋಳಿಗೆ ಮಾರಯ್ಯ ಮೇದ, ಹರಳಯ್ಯ ಮಧುವಯ್ಯ ಮೋಳಿಗೆ ಮಾರಯ್ಯ, ನೀಲಮ್ಮ ನಾಗಮ್ಮ ಶರಣೆಯರು, ಹರಳಯ್ಯ ಮಧುವಯ್ಯ ಮೋಳಿಗೆ ಮಾರಯ್ಯ, ನೀಲಮ್ಮ ನಾಗಮ್ಮ ಶರಣೆಯರು, ಅಂಬಿಗರ ಚೌಡಯ್ಯ ಮೇದಾರ ಕೇತಯ್ಯ, ಅಂಬಿಗರ ಚೌಡಯ್ಯ ಮೇದಾರ ಕೇತಯ್ಯ, ಒಕ್ಕಲಿಗ ಮುದ್ದಣ್ಣನ ಕಲ್ಯಾಣ, ಒಕ್ಕಲಿಗ ಮುದ್ದಣ್ಣನ ಕಲ್ಯಾಣ, ಕಲ್ಯಾಣ ಕರೆದಿದೆ ಕಲ್ಯಾಣ. ಅನುಭವ ಮಂಟಪ ರಚಿಸಿದರಂದು, ಅನುಭವ ಗೀತೆಯ ಹಾಡಲಿಕ್ಕೆಂದು, ಅನುಭವ ಮಂಟಪ ರಚಿಸಿದರಂದು, ಅನುಭವ ಗೀತೆಯ ಹಾಡಲಿಕ್ಕೆಂದು, ವಚನ ಪುಷ್ಪಗಳ ಬಂಡನು ಸವಿಯಲು, ವಚನ ಪುಷ್ಪಗಳ ಬಂಡನು ಸವಿಯಲು, ಧಾವಿಸಿ ಬಂದಿತು ಶರಣರ ದಂಡು, ಧಾವಿಸಿ ಬಂದಿತು ಶರಣರ ದಂಡು, ಕಲ್ಯಾಣ ಕರೆದಿದೆ ಕಲ್ಯಾಣ. ಬನ್ನಿರಿ ಶರಣರೇ ಬನ್ನಿರಿ ಬೇಗನೆ, ಬಸವ ಮಹಾಮನೆ ಕಟ್ಟುವ ಬನ್ನಿರಿ, ಬನ್ನಿರಿ ಶರಣರೇ ಬನ್ನಿರಿ ಬೇಗನೆ, ಬಸವ ಮಹಾಮನೆ ಕಟ್ಟುವ ಬನ್ನಿರಿ, ತನುಮನ ಧನಗಳ ಧಾರೆಯ ನೆರೆದು, ತನುಮನ ಧನಗಳ ಧಾರೆಯ ನೆರೆದು, ನವ ಕಲ್ಯಾಣವ ನಿರ್ಮಿಸ ಬನ್ನಿ, ನವ ಕಲ್ಯಾಣವ ನಿರ್ಮಿಸ ಬನ್ನಿ, ಕಲ್ಯಾಣ ಕರೆದಿದೆ ಕಲ್ಯಾಣ, ಕಲ್ಯಾಣ ಪರ್ವದಿ ನಲಿಯಲು ಬನ್ನಿ, ಕ್ರಾಂತಿ ಗೀತೆಯ ಹಾಡಲು ಬನ್ನಿ, ಕಲ್ಯಾಣ ಪರ್ವದಿ ನಲಿಯಲು ಬನ್ನಿ, ಕ್ರಾಂತಿ ಗೀತೆಯ ಹಾಡಲು ಬನ್ನಿ, ಶರಣರ ಋಣವನ್ನು ತೀರಿಸ ಬನ್ನಿ, ಶರಣರ ಋಣವನ್ನು ತೀರಿಸ ಬನ್ನಿ, ಬಸವಾತ್ಮಜಯ ಭಿನ್ನವಿದು, ಬಸವಾತ್ಮಜಯ ಭಿನ್ನವಿದು, ಕಲ್ಯಾಣ ಕರೆದಿದೆ ಕಲ್ಯಾಣ, ಕಲ್ಯಾಣ ಕರೆದಿದೆ ಕಲ್ಯಾಣ, ಗುರು ಬಸವಣ್ಣನ ಕಲ್ಯಾಣ, ಶರಣರಾಡಿನ ಕಲ್ಯಾಣ, ವಿಶ್ವಕ್ಕೆ ಬಯಸುತ್ತ ಕಲ್ಯಾಣ, ಕಲ್ಯಾಣ ಕರೆದಿದೆ ಕಲ್ಯಾಣ. ಇದು ಮಾತೆ ಮಹಾದೇವಿಯವರು ಮಾತಾಜಿಯವರು ಬರೆದಂತಹ ಒಂದು ದೀರ್ಘವಾದ ಹಾಡು, 8 ಚರಣಗಳನ್ನು ಒಳಗೊಂಡಿದೆ.
ಪ್ರಾಯಶಃ ಇದರ ಅರ್ಥ ಎಲ್ಲರಿಗೂ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಮತ್ತೇನು ಬಿಡಿಸಿ ಹೇಳುವ ಅಗತ್ಯ ಇಲ್ಲ. ಆದರೂ ಕೂಡ ಸ್ವಲ್ಪ ನೋಡೋಣ. ಅಂದ್ರೆ ಕಲ್ಯಾಣದಲ್ಲಿ ಮಾತಾಜಿಯವರು ಮಹಾಮನೆ ಕಟ್ಟಿದ್ದಾರೆ. ಇವಾಗಲೇ ಸಂಪೂರ್ಣವಾಗಿ ತಯಾರಾಗಿದೆ. 108 ಅಡಿ ಬಸವಣ್ಣನವರ ಮೂರ್ತಿ ನಿಂತಿದೆ. ಜೊತೆಗೆ ಅಲ್ಲಿ ಮೂರ್ತಿಯ ಕೆಳಭಾಗದಲ್ಲಿ ಬಸವಣ್ಣನವರ ಜೀವನವನ್ನ ತೋರಿಸುವಂತಹ, ಅದರ ಬಗ್ಗೆ ಹೇಳುವಂತಹ ಒಂದು ಬೃಹತ್ತಾದಂಥ ಮ್ಯೂಸಿಯಂ ರೀತಿಯಲ್ಲಿ ಅದನ್ನು ಕೂಡ ಮಾಡಿದ್ದಾರೆ. ಈ ಹಾಡು ಬರೆದಿದ್ದು ಪ್ರಾಯಶಃ 2000ನೇ ಇಸ್ವಿ ಇರಬಹುದು, 99 ಅಥವಾ 2000. ಆಗ ತಾನೇ ಕಲ್ಯಾಣದಲ್ಲಿ ಮಹಾಮನೆ ಕಟ್ಟಬೇಕು ಅಂತ ನಿಶ್ಚಯ ಮಾಡಿದ್ರು. ಆದರೆ ಬಹಳ ತೊಡಕುಗಳಿದ್ವು. ಅಂದ್ರೆ ಅವಾಗ ತಾನೇ ಲಿಂಗದೇವ ಅಂಕಿತವನ್ನು ಬದಲಾಯಿಸಿ, ಅಂದ್ರೆ ಕೂಡಲ ಸಂಗಮದೇವ ಅಂಕಿತವನ್ನು ಬದಲಾಯಿಸಿ ಲಿಂಗದೇವ ಮಾಡಿಬಿಟ್ಟಿದ್ರು. ಹಾಗಾಗಿ ಬಹಳ ಜನ ವಿರೋಧಿಗಳಾಗಿದ್ರು. ಇಂತಹ ಸಂದರ್ಭದಲ್ಲಿ ಸರ್ಕಾರದ ಒಪ್ಪಿಗೆ ಕೂಡ ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಮಾಡ್ಬೇಕಾದ ಕಲ್ಯಾಣ ಪರ್ವ ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡ್ದಂಗೆ ಕಾಣಿಸ್ತದೆ. ಆದರೆ ಅದ್ಭುತವಾದಂತಹ ಪರಿಕಲ್ಪನೆ ಈ ಹಾಡಲ್ಲಿ ಬರುತ್ತೆ. ಇಡೀ ಕಲ್ಯಾಣದ ಇತಿಹಾಸ ಮತ್ತು ಶರಣರು ಮಾಡಿದ ಕ್ರಾಂತಿ ಅದನ್ನ ಸಂಕ್ಷಿಪ್ತವಾಗಿ ಪದ್ಯದ ರೂಪದಲ್ಲಿ ಹೇಳಿದ್ದಾರೆ. ಕಲ್ಯಾಣ ಕರೆದಿದೆ ಕಲ್ಯಾಣ, ಗುರು ಬಸವಣ್ಣನ ಕಲ್ಯಾಣ, ಶರಣರಾಡಿದ ಕಲ್ಯಾಣ, ವಿಶ್ವಕ್ಕೆ ಬಯಸುತ್ತ ಕಲ್ಯಾಣ. ಅಂದ್ರೆ ಕಲ್ಯಾಣ ಏನ್ ಮಾಡ್ತು ಆವತ್ತಿನ ಕಾಲಕ್ಕೆ? 12ನೇ ಶತಮಾನದಲ್ಲಿ ಒಂದು ರೋಮ್ ನಾಗರಿಕತೆ ಒಳಗಡೆ ಒಂದು ಮಾತಿತ್ತಂತೆ, ಆಲ್ ರೋಡ್ಸ್ ಲೀಡ್ ಟು ರೋಮ್ ಅಂತ ಹೇಳಿ. ಆಲ್ ರೋಡ್ಸ್ ಲೀಡ್ ಟು ರೋಮ್ ಅಂತ ಹೇಳಿ, ಅಂದ್ರೆ ಎಲ್ಲಾ ರಸ್ತೆಗಳು ರೋಮ್ ಕಡೆ ಹೋಗ್ತಿದ್ವು ಅಂತ ಹೇಳಿ. ಅಂತಹ ಒಂದು ವಾತಾವರಣ 12ನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲೇ ಮೂಡಿತ್ತು. ಅಂದ್ರೆ ಯಾರ್ಯಾರು ಆಧ್ಯಾತ್ಮ ಜೀವಿಗಳಿದ್ದಾರೆ, ಭಕ್ತಿ ಜೀವಿಗಳಿದ್ದಾರೆ ಮತ್ತು ಸಾಧನೆ ಮಾಡಬೇಕು ಅಂತ ಬಯಸ್ತಾರೆ, ಅವರೆಲ್ಲರೂ ಕಲ್ಯಾಣದ ಕಡೆ ಮುಖ ಮಾಡಿದ್ರು. ಅದಕ್ಕೆ ಮುಂದೆ ಮಾತಾಜಿ ಹೇಳ್ತಾರೆ, ಕಲ್ಯಾಣ ಕರೆದಿದೆ ಕಲ್ಯಾಣ, ಗುರು ಬಸವಣ್ಣನ ಕಲ್ಯಾಣ, ಶರಣರಾಡಿದ ಕಲ್ಯಾಣ. ಶರಣರು ಆನಂದವಾಗಿ 36 ವರ್ಷಗಳ ಕಾಲ ಆನಂದ ಪರವಶರಾಗಿ ಹಾಡಿದ ಕಲ್ಯಾಣ. ಮತ್ತು ವಿಶ್ವಕ್ಕೆ ಬಯಸುತ್ತ ಕಲ್ಯಾಣ, ವಿಶ್ವಕ್ಕೆ ಕಲ್ಯಾಣವನ್ನು ಬಯಸ್ತು ಈ ಕಲ್ಯಾಣ. ಚನ್ನಬಸವಣ್ಣನವರು ಒಂದು ವಚನದಲ್ಲಿ ಹೇಳೋ ಹಾಗೆ, ಮೊದಲು ವಿವಾಹಕ್ಕೆ ಕಲ್ಯಾಣ ಅಂತ ಹೆಸರಿರಲಿಲ್ಲ. ಈಗಲೂ ಕೂಡ ಎಲ್ಲೂ ಬೇರೆ ಕನ್ನಡದಲ್ಲಿ ಬಿಟ್ರೆ ವಿವಾಹಕ್ಕೆ, ಮದುವೆಗೆ ಕಲ್ಯಾಣ ಅಂತ ಹೆಸರು ಇಲ್ಲ. ಆದರೆ ಕಲ್ಯಾಣದ ವೈಭವವನ್ನ ಕಂಡಂತಹ ಜನ ಮದುವೆಗೆ ಕೂಡ ಕಲ್ಯಾಣ ಮಹೋತ್ಸವ ಅಂತ ಹೆಸರಿಟ್ರು ಅಂತ ಹೇಳಿ, ಕಲ್ಯಾಣ ಅನ್ನುವ ಹೆಸರು ಆರೋಪದಲ್ಲಿ ಬಂತು ಅಂತ ಚನ್ನಬಸವಣ್ಣ ಒಂದು ವಚನ ಹೇಳ್ತಾರೆ, ಕಲ್ಯಾಣದ ಮಹತ್ವವನ್ನ ವರ್ಣಿಸುವಾಗ. ಇನ್ನು ಏನಾಯ್ತು, ಕಲ್ಯಾಣಕ್ಕೆ ಹೆಂಗ್ ಬಂದ್ರು ಜನ ಅನ್ನೋದನ್ನ ಹೇಳ್ತಾರೆ. ಏನು, ಭಾರತ ಮಾತೆಯ ಮುಕುಟ ಕಾಶ್ಮೀರ, ಪಾವನ ಪಾದವು ಕನ್ಯಾಕುಮಾರಿ, ದೇಶ ವಿದೇಶದ ಮೂಲಗಳಿಂದ. ಅಂದ್ರೆ ಈಗ ಕಲ್ಯಾಣ, ಅವತ್ತು ಇವೆಲ್ಲವೂ ದೇಶಗಳೇ ಆಗಿದ್ದು. ದೇಶ ವಿದೇಶಗಳ ಮೂಲಗಳಿಂದ ಶರಣರನ್ನ ಕರೆದಿದೆ. ಇವತ್ತು ಕಲ್ಯಾಣಕ್ಕೆ ಮತ್ತು ಕೂಡಲ ಸಂಗಮಕ್ಕೆ, ಉಳವಿಗೆ ದೇಶ ವಿದೇಶಗಳಿಂದನೂ ಶರಣರು ಬರ್ತಾ ಇದ್ದಾರೆ, ಹುಡ್ಕೊಂಡು ಬರ್ತಾರೆ ಭಕ್ತರು, ಶರಣರು. ಆ ತರ ಹೇಳಿ ಮುಂದೆ ಹೇಳ್ತಾರೆ, ಗುರು ಬಸವಣ್ಣನ ಪ್ರಭೆಯನ್ನು ಬೆಳಗಲು ಪ್ರಣತೆಯಾಯಿತು ಕಲ್ಯಾಣ. ಗುರು ಬಸವಣ್ಣನವರ ಪ್ರಭೆ ಅಂದ್ರೆ ಭಕ್ತಿಯ ಪ್ರಭೆ, ಧರ್ಮದ ಪ್ರಭೆ, ಜ್ಞಾನದ ಪ್ರಭೆ. ಪ್ರಭೆ ಅಂದ್ರೆ ಪ್ರಕಾಶ.
ಗುರುಬಸವಣ್ಣನ ಪ್ರಭೆಯನ್ನು ಬೆಳಗಲು ಪ್ರಣತೆಯಾಯಿತು ಕಲ್ಯಾಣ. ಸತ್ಯದ ಶೋಧಕ ಸಾಧಕರೆಲ್ಲರ ಅರಿವಿನ ನೆಲೆಯಾಯಿತು ಕಲ್ಯಾಣ. ಅಂದ್ರೆ ಅವತ್ತಿನ ಕಾಲಕ್ಕೆ ಏನು ಬಸವಣ್ಣವರ ಪ್ರಕಾಶ ಹಚ್ತಾ ಇದ್ರು, ಸತ್ಯದ ಶೋಧಕರು, ಸತ್ಯವನ್ನು ಹುಡುಕ್ತಕ್ಕಂಥವ್ರು, ಸಾಧಿಸಬೇಕು ಅಂತಕ್ಕಂಥವ್ರು, ಎಲ್ಲರೂ ಕಲ್ಯಾಣಕ್ಕೆ ಬಂದರು. ಸತ್ಯದ ಶೋಧಕ ಸಾಧಕರೆಲ್ಲರ ಅರಿವಿನ ನೆಲೆಯಾಯಿತು ಕಲ್ಯಾಣ. ಮುಂದೆ ಹೇಳ್ತಾರೆ, ಕಾಯಕವೇ ಕೈಲಾಸವೆಂದು ಸಂದೇಶ ಸಾರಿದ ಕಲ್ಯಾಣ. ಇದಂತೂ ನಿಮಗೆಲ್ಲ ಗೊತ್ತಿದ್ದೇ ಇದೆ. ಬಸವಣ್ಣ ಅಂದ್ಕೂಡ್ಲೆ, ಕಲ್ಯಾಣ ಅಂದ್ಕೂಡ್ಲೆ ಎಲ್ರಿಗೂ ನೆನಪಾಗೋದು ಬೇರೆ ಧರ್ಮೀಯರಿಗೂ ಕೂಡ ಎಲ್ರಿಗೂ ನೆನಪಾಗೋದೇನಪ್ಪ ಅಂದ್ರೆ ಕಾಯಕ ಮತ್ತು ದಾಸೋಹ. ಕಾಯಕ ದಾಸೋಹ ಇದು ಶರಣರ ವೈಶಿಷ್ಟ್ಯ, ಶರಣ ಧರ್ಮದ ಜೀವಾಳ. ಕಾಯಕ ಮತ್ತು ಕೈಲಾಸ, ಕಾಯಕ ಮತ್ತು ದಾಸೋಹ. ಕಾಯಕವೇ ಕೈಲಾಸವೆಂದು ಸಂದೇಶ ಸಾರಿದ ಕಲ್ಯಾಣ, ದಯವೇ ಧರ್ಮದ ಮೂಲವೆಂದು ಪ್ರೇಮವ ಮೆರೆದ ಕಲ್ಯಾಣ. ಅಂದ್ರೆ ಇಲ್ಲಿ ಮೊದಲು ಬಹಳಷ್ಟು ನಮ್ಮ ಭಾರತೀಯ ಪರಂಪರೆ ಒಳಗಡೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಮಾತಿತ್ತು. ಜನ ಅಂದ್ರೆ ಮನುಷ್ಯರಿಗೆ ಸಂಬೋಧಿಸೋದು. ಪ್ರಾಣಿಗಳನ್ನ ಬೇಕಾದ್ರೆ ಯಾಗ ಯಜ್ಞದಲ್ಲಿ ಬಲಿ ಕೊಡ್ಬೋದು, ಅದಕ್ಕೂ ಸದ್ಗತಿ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ಬಿಡೋರು. ಹಿಂಸೆ ಮಾಡಿ ಅದಕ್ಕೆ ಸಮರ್ಥನೆ ಕೊಡ್ತಾ ಕೊಡ್ತಾ ಅದಕ್ಕೂ ಸದ್ಗತಿ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ಬಿಡೋರು. ಅದು ಸರಿಯಾದ ಕ್ರಮ ಅಲ್ಲ. ಅಂದ್ರೆ ಈ ಕ್ಷುದ್ರ ದೇವತೆಗಳಿಗೆ ಬಲಿ ಕೊಡಕ್ ಮುಂಚೆ ಇವರು ಯಾಗ ಯಜ್ಞಗಳಲ್ಲಿ ಬಲಿ ಕೊಟ್ಬಿಟ್ಟಿದ್ದಾರೆ. ಆವಾಗ ಅಂದ್ರೆ 12ನೇ ಶತಮಾನದಲ್ಲೂ ಕೂಡ ಈ ಏನು ಕ್ಷುದ್ರ ದೇವತೆಗಳ ಹೆಸರಿನಲ್ಲಿ ಬಲಿ ಕೊಡೋದು ಬಹಳ ಕಡಿಮೆ ಇತ್ತು. ಅವಾಗ ಅವ್ರಿಗೆ ಪೂಜೆ ಮಾಡೋ ಹಕ್ಕೇ ಇರ್ಲಿಲ್ಲ, ಅಧಿಕಾರನೇ ಇರಲಿಲ್ಲ. ಆಮೇಲೆ ಆ ಕೋಣಗಳನ್ನೆಲ್ಲ ಕಟ್ಟಿ ಅಥವಾ ಹಸುಗಳನ್ನೆಲ್ಲ ಕಟ್ಟಿ ಸತ್ತದನ್ನ ಅವ್ರಿಗೆ ಕೊಡ್ತಿದ್ರೆ ಹೊರತು ಜೀವಂತ ಕಡಿಯುವಂಥದ್ದು ಇರ್ಲಿಲ್ಲ. ಅದನ್ನ ಕಾಳವೆ ಎನ್ನುವಂಥವ್ರು ಒಂದು ವಚನದಾಗ ಹೇಳ್ತಾರೆ. ಅಂದ್ರೆ ಮೊದಲು ಬಲಿ ಕೊಡೋದು ಶುರುವಾಗಿದ್ದು ತಿಳಿದವರಲ್ಲೇ. ಅಂದ್ರೆ ತಮ್ಮ ನಾಲಿಗೆ ಚಟಕ್ಕಾಗಿ ದೇವ್ರ ಮೇಲೆ ಹಾಕಿ, ಅದಕ್ಕೆ ಬಸವಣ್ಣವ್ರ ಒಂದು ವಚನದಾಗ ಹೇಳ್ತಾರೆ, ಮಾತಿನ ಮಾತಿಂಗೆ ನಿನ್ನ ಕುಂದ ಹರೆಂದು ಎಲೆ ಹೋತೆ ಅಳುಕಂಡ್ಯ, ವೇದವನ್ನು ಓದುವವರ ಮುಂದೆ ಅಳುಕಂಡ್ಯ, ಶಾಸ್ತ್ರವ ಕೇಳುವವರ ಮುಂದೆ ಅಳುಕಂಡ್ಯ, ನೀನ್ ಹತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ. ದೇವರ ಹೆಸರಲ್ಲಿ ಹೋತ ಬಲಿ ಕೊಡ್ತಿದ್ರು. ಅಜಮೇಧ, ಅಶ್ವಮೇಧ ಅಂತ ಮಾಡ್ತಿದ್ರಲ್ಲ, ಇವೆಲ್ಲ ಬಲಿ ಕೊಡುವಂತ ಪ್ರಾಣಿಗಳ ಹೆಸರು. ಅಜ ಅಂದ್ರೆ ಆಡು, ಹೋತ ಅಂದ್ರೆ ಶರಣರು ಜೈನ ಧರ್ಮ ಇದನ್ನು ಖಂಡಿಸಿತ್ತು. ಆದ್ರೆ ಜೈನ ಧರ್ಮದ ಪ್ರಾಬಲ್ಯ ಕಡಿಮೆ ಆಗ್ತಾ ಆಗ್ತಾ ಬಂದಾಗ ಈ ಧರ್ಮ ಬಸವಣ್ಣನವರು ಹುಟ್ಟಿ ಬಂದು ಲಿಂಗಾಯತ ಧರ್ಮವನ್ನ ಕೊಟ್ಟು ಹೇಳ್ತಾರೆ, ದಯವೇ ಧರ್ಮದ ಮೂಲ. ದಯವಿಲ್ಲದ ಧರ್ಮ ಅದೇ ಉದಯ. ಅದು ಔದಯ ಅಂತ ಕೇಳಲ್ಲ ಅವರು, ಅದೇ ಉದಯ. ದಯ ಇಲ್ಲದ ಧರ್ಮ ತಗೊಂಡು ಏನ್ ಮಾಡ್ತೀರಪ್ಪ, ಏನು ಪ್ರಯೋಜನ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು, ಕಲ್ಯಾಣವನ್ನ ನಾವು ಅಂದ್ರೆ ದಯವೇ ಧರ್ಮದ ಮೂಲ ಅಂತೇಳಿ ಪ್ರೇಮವ ಮೆರೆದ ಕಲ್ಯಾಣ. ಮುಂದೆ ಹೇಳ್ತಾರೆ, ನಾಡಬಲ್ಲಿದರೆಲ್ಲ ಕೂಡಿದರಂದು ಸೂಡ ಕಟ್ಟಿದರು ವಚನಗಳ. ನಾಡಲ್ಲಿ ಯಾರ್ಯಾರು ದೊಡ್ಡ ದೊಡ್ಡವರಿದ್ರು, ಬಲ್ಲಿದರು ಅಂದ್ರೆ ದೊಡ್ಡವರು, ಜ್ಞಾನದಿಂದ ದೊಡ್ಡವರು, ಧನದಿಂದ ದೊಡ್ಡವರು, ಆಚಾರ ವಿಚಾರಗಳಿಂದ ದೊಡ್ಡವರು, ನಡೆನುಡಿಯಿಂದ ದೊಡ್ಡವರು ಅಂಥವ್ರಿಗೆ ಬಲ್ಲಿದರು ಅಂತ ಕರೀತಾರೆ. ನಾಡ ಬಲ್ಲಿದರೆಲ್ಲ ಕೂಡಿದರೆಂದು ಸೂಡ ಕಟ್ಟಿದರು, ವಚನ ಸಾಹಿತ್ಯದ ಸಂಗ್ರಹ ಮಾಡಿದರು, ಅದನ್ನ ಕಟ್ಟಿದರು, ಬೆಳೆಸಿದರು ಅನ್ನುವಂತ ಮಾತನ್ನು ಹೇಳ್ತಾರೆ. ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವಿ, ಸಿದ್ದರಾಮೇಶ್ವರರು, ಮೋಳಿಗೆ ಮಾರಯ್ಯ, ಇಂತಹ ಎಲ್ಲ ಶರಣರು ಬಂದರು. ಅಷ್ಟೇ ಅಲ್ಲ, ಮುಂದೆ ಅನುಭವ ಮಂಟಪವನ್ನು ಕಟ್ಟಿದರು, ಅನುಭವ ಗೀತೆಗಳನ್ನು ಹಾಡಿದರು, ಕ್ರಾಂತಿಯನ್ನ ಮಾಡಿದರು. ಅಂತ
ಕಲ್ಯಾಣಕ್ಕೆ ನೀವು ಬನ್ನಿ, ನವಕಲ್ಯಾಣವನ್ನು ಕಟ್ಟೋಣ ಅನ್ನುವಂಥ ಕೋರಿಕೆಯನ್ನ, ಸಂದೇಶವನ್ನ ಮಾತಾಜಿಯವರು ಕೊನೆಯ ಚರಣದಲ್ಲಿ ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.